ವೀಕ್ಷಕರೇ ನೀವು ನೋಡ್ತಿರೋ ವಿಯರ್ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿಯಾದ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಹೊಸ ವ್ಯೂವರ್ಸ್ ನೋಡ್ತಾ ಇದ್ದೀರಾ, ನಿಮಗೆ ಇದೇ ರೀತಿಯಾದ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. 1K ಸಬ್ಸ್ಕ್ರೈಬರ್ಸ್ ಹಾಕಿನ ಕೇವಲ 52 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ಸೊ ದಯವಿಟ್ಟು ಈ ವರ್ಷದಲ್ಲಿ ಪೂರ್ತಿ ಆಗೋ ಥರ ಮಾಡಿ ವೀಕ್ಷಕರೇ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಇದೇ ರೀತಿಯಾದ ಅಪ್ಡೇಟ್ಗಳನ್ನ ತಿಳಿಸ್ತಾ ಇರ್ತೀನಿ ವೀಕ್ಷಕರೇ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಕಳೆದ ವೀಕು ಕಿಚ್ಚ ಸುದೀಪ್ ಅವರು ಹೇಳ್ದಂಗೆ ಅವರು ಈ ವಾರ ಏನು ಸಂಡೇ ಎಪಿಸೋಡ್ ಇದೆ ಅದರಲ್ಲಿ ಅಟೆಂಡ್ ಆಗಲ್ಲ ಅಂತ ಹೇಳಿದ್ರು. ಸೊ ಏನಕ್ಕಪ್ಪ ಅಂದರೆ ರೀಸನು ಸಹ ಕೊಟ್ಟರು. ಅವರ ಮಾರ್ಕ್ಸ್ ಸಿಮ್ಮೆ ಏನಿದೆ ಅದು ರಿಲೀಸ್ ಟೈಮ್ ಇದೆ. ಸೊ ಆದ್ದರಿಂದ ಅವರು ಪ್ರಮೋಷನ್ಗೋಸ್ಕರ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಅವರು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅಪ್ಡೇಟ್ ಕೊಟ್ಟಿದ್ರು. ಅದು ಲಾಸ್ಟ್ ವೀಕೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಈ ವಾರ ಕಿಚ್ಚ ಸುದೀಪ್ ಅವರು ಬರ್ತಾಯಿಲ್ಲ. ಸೊ ಅವರ ಬದಲಾಗಿ ಗೆಸ್ಟ್ಗಳನ್ನ ಕರೆಸ್ತಾ ಇದ್ದಾರೆ ವೀಕ್ಷಕರೇ. ಸೊ ಗೆಸ್ಟ್ಗಳನ್ನ ಕರೆಸಿ ಏನಪ್ಪ ಮಾಡ್ತಾರೆ ಅಂದರೆ ಊರಿಂದ ಎಲಿಮಿನೇಟ್ ಮಾಡಿ ಮನೆಗೆ ಕರ್ಕೊ ಹೋಗ್ತಾರೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ವೀಕ್ಷಕರೇ ಏನಪ್ಪ ಆಗುತ್ತೆ ಅಂದರೆ, ಸೊ ನಿಮಗೆಲ್ಲರೂ ಗೊತ್ತಿರ್ಬೋದು ಶನಿವಾರದ ಎಪಿಸೋಡ್ ಏನೆಲ್ಲ ಇದೆ ಸೊ ಅದು ಶುಕ್ರವಾರನೇ ಮುಗ್ದೋಗ್ತಾ ಇದೆ ವೀಕ್ಷಕರೇ. ಸೊ ನಿಮಗೆಲ್ಲರೂ ಗೊತ್ತಿರ್ಬೋದು ಶನಿವಾರದ ಶೂಟಿಂಗ್ ಏನೆಲ್ಲ ಇದೆ ಅದು ಶುಕ್ರವಾರನೇ ಮುಗ್ದೋಗುತ್ತೆ ಅಂತ. ಸೊ ಅದಕ್ಕಾಗಿ ನಮಗೆ ಸ್ವಲ್ಪ ಬೇಗ ಅಪ್ಡೇಟು ಸಿಗುತ್ತೆ ವೀಕ್ಷಕರೇ. ಸೊ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ, ಸೊ ಅದು ಏನಪ್ಪ ಆಗುತ್ತೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನೆಲ್ಲ ತೋರಿಸ್ತಾರೆ ಅಂತ ನಿಮಗೆ ಹೇಳಿದ್ರೆ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದರೆ ಮನೆ ಕಂಟೆಸ್ಟೆಂಟು ಸೊ ನೆನ್ನೆ ಏನಿದೆ ಸೊ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದು ಕ್ಯಾಪ್ಟನ್ಸಿ ಟಾಸ್ಕು. ನಿಮಗೆ ಬೆಳಗ್ಗೆ ಒಂದು ಪ್ರೊಮೋ ತಿಳಿಸ್ಕೊಟ್ಟಿದ್ದಂಗೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿಯವರು ಆಗಿದ್ದಾರೆ ವೀಕ್ಷಕರೇ. ಸೊ ಗಿಲ್ಲಿಯವರು ಆದ ತಕ್ಷಣ ಗಿಲ್ಲಿಯವರಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಸಿಗುತ್ತೆ. ಸೊ ಅದೇನು ಅಂತ ತಿಳಿಸ್ಕೊಡ್ತೀನಿ, ಪೂರ್ತಿಯಾಗಿ ನೋಡಿ. ಇವತ್ತಿನ ಫಸ್ಟ್ ಏನಪ್ಪ ತೋರಿಸ್ತಾರೆ ಅಂದರೆ ಅದು ಕ್ಯಾಪ್ಟನ್ಸಿ ಟಾಸ್ಕು. ಸೊ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗಿಲ್ಲಿಯವರು ಗೆಲ್ತಾರೆ. ಅದರ ನಂತರ ರಾತ್ರಿ ಆಗುತ್ತೆ ವೀಕ್ಷಕರೇ. ರಾತ್ರಿ ಆದ ನಂತರ ಶುಕ್ರವಾರದ ಎಪಿಸೋಡ್ ಪ್ರಾರಂಭ ಆಗುತ್ತೆ. ಸೊ ಎದ್ದ ಕೂಡಲೇ ಮನೆಯವರಿಗೆಲ್ಲ ಒಂದು ಶಾಕ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಏನಪ್ಪ ಅದು ಅಂದರೆ ನೋಡೋದಾದರೆ ಸೊ ಒಂದು ಸ್ಕ್ರೀನ್ ಇಟ್ಟಿರ್ತಾರೆ. ಆ ಸ್ಕ್ರೀನ್ನ ಓಪನ್ ಮಾಡಿದ್ರೆ ಅಲ್ಲಿ ಎಲ್ಲರಿಗೂ ಕಾಣಿಸೋಕೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ. ಸೊ ಅದೇ ರೀತಿಯಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ವೀಕ್ಷಕರೇ. ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ಮನೆಯವರಿಗೆಲ್ಲ ಹೇಳಿರ್ತಾರೆ ಸೊ ನೀವೆಲ್ಲ ಒಂದು ಶೂಟ್ ಇದೆ, ಸೊ ದಯವಿಟ್ಟು ಎಲ್ಲರೂ ರೆಡಿ ಆಗಿ ಅಂತ ಹೇಳಿರ್ತಾರೆ. ಸೊ ಮನೆ ಮಂದಿ ಎಲ್ಲ ರೆಡಿ ಆಗ್ತಾರೆ ಅಂತ ಹೇಳ್ಬೋದು. ಅದರ ನಂತರ ಬೋಸ್ ಅವರು ಹೇಳ್ತಾರೆ ಎಲ್ಲರೂ ಮುಖ್ಯ ದ್ವಾರದ ಮುಂದೆ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಎಲ್ಲ ಸಾಲಾಗಿ ನಿಂತ್ಕೋತಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಎಂಟ್ರಿ ಕೊಡೋದು ಮಧ್ಯಾಹ್ನ ವೇಳೆಗೆ ಎಂಟ್ರಿ ಕೊಡೋದು ಭಾಗ್ಯ ಹಾಗೂ ತಾಂಡವರು. ಸೊ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಹೀರೋ ಹಾಗೂ ಹೀರೋಯಿನು ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇವರು ಕಳೆದ ಸೀಸನ್ನು ಸಹ ಎಂಟ್ರಿ ಕೊಟ್ಟಿದ್ರು ಅಂತ ಹೇಳ್ಬೋದು. ಸೊ ಈ ಸೀಸನ್ನು ಸಹ ಎಂಟ್ರಿ ಕೊಡ್ತಾ ಇದ್ದಾರೆ ಭಾಗ್ಯ ಹಾಗೂ ತಾಂಡವರು ವೀಕ್ಷಕರೇ. ಸೊ ಇಲ್ಲಿ ಎಂಟ್ರಿ ಕೊಟ್ಟು ಏನಪ್ಪ ಆಗುತ್ತೆ ಅಂದರೆ ಸೊ ಇವರು 2-3 ಜನನ ಸೇವ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಯಾರೆಲ್ಲ ಸೇವ್ ಆಗ್ತಾರೆ ಅಂತ. ಬಟ್ ಇವರು 2-3 ಜನನ ಸೇವ್ ಮಾಡ್ತಾರೆ ವೀಕ್ಷಕರೇ. ನನ್ನ ಪ್ರಕಾರ ಯಾರೆಲ್ಲ ಸೇವ್ ಆಗ್ಬೋದು ಅಂತ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಅಷ್ಟು ಆಗುತ್ತೆ ವೀಕ್ಷಕರೇ. ಸೊ ಮೊದಲನೇದಾಗಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೋದು. ನಂತರ ವೀಕ್ಷಕರೇ ಸೊ ಭಾಗ್ಯ ಹಾಗೂ ತಾಂಡವರು ಮನೆಗೆ ಎಂಟ್ರಿ ಕೊಡೋದು. ಸೊ 2 ಮುಕ್ತಾಯವಾಗುತ್ತೆ ಶನಿವಾರ ಎಪಿಸೋಡಲ್ಲಿ. ಸೊ ಇಷ್ಟೆಲ್ಲ ಶನಿವಾರದ ಎಪಿಸೋಡಲ್ಲಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ಕೊಂಡಿದ್ದೀನಿ ವೀಕ್ಷಕರೇ. ಸೊ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಇವರು ಪ್ರೇಮ್ ಅವರು ಬರೋದು ಸಹ ತೋರಿಸ್ಬೋದು ಅಂತ ಅನ್ಕೋತೀನಿ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ 2 ಏನಿದೆ ಅದನ್ನು ಇವತ್ತಿನ ಎಪಿಸೋಡಲ್ಲಿ ತೋರಿಸ್ಬೋದು ಅಂತ ಅನ್ಕೋತೀನಿ. ಸೊ ಇವತ್ತಿನ ಎಪಿಸೋಡಲ್ಲಿ 2-3 ಜನ ಸೇವ್ ಆಗ್ತಾರೆ. ಸೊ ನಾನು ನಾಳೆ ಎಪಿಸೋಡಲ್ಲಿ ಬರೋದಾದರೆ ವೀಕ್ಷಕರೇ ಸೊ ನಾಳೆ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಸ್ಯಾಟರ್ಡೆ ಎಪಿಸೋಡಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ವೀಕ್ಷಕರಿನ. ಸಂಡೇ ಎಪಿಸೋಡಲ್ಲಿ ಆ್ಯಸ್ ಇಟ್ ಆಲ್ ಎಲಿಮಿನೇಷನ್ ಆಗುತ್ತೆ. ಸೊ ಎಲಿಮಿನೇಷನ್ನ ಸಂಡೇ ಎಪಿಸೋಡಲ್ಲಿ ತೋರಿಸ್ಬೋದು, ಇಲ್ಲ ಮಂಡೇ ಎಪಿಸೋಡಲ್ಲಿ ತೋರಿಸ್ಬೋದು. ಸೊ ಅದ್ರ ಬಗ್ಗೆ ನಾಳಿನ ವಿಡಿಯೋದಲ್ಲಿ ಇಲ್ಲಾಂದರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ ಅಂತ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಇನ್ನು ವೋಟಿಂಗ್ ರಿಸಲ್ಟ್ ಬರೋದಾದರೆ ವೀಕ್ಷಕರೇ ಕೊನೆಯ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ಧನುಷ್ ಅವರು. ಸೊ ಇವರು ಲೀಸ್ಟಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು 9ನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು ವೀಕ್ಷಕರೇ. ಸೊ ಇವ್ರಿಗೂ ಸಹ ಆದಷ್ಟೇನು ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನು ರಘು ಅವರು ವೀಕ್ಷಕರೇ 8ನೇ ಸ್ಥಾನದಲ್ಲಿರೋದು ರಘು ಅವರು. ಸೊ ಇವ್ರಿಗೆ ಕಡಿಮೆ ವೋಟ್ ಸಿಗ್ತಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇನ್ನು 7ನೇ ಸ್ಥಾನದಲ್ಲಿ ಸ್ಪಂದನ ಅವರು. ಸೊ ಇವ್ರಿಗೂ ಸಹ ಸ್ವಲ್ಪ ಕಡಿಮೆ ವೋಟ್ ಸಿಗ್ತದೆ. ಮೊದಲನೇ ವಾರದಲ್ಲಿ ಏನೆಲ್ಲ ವೋಟ್ ಸಿಗ್ತಾಯಿತ್ತು ಅದು ಈಗ ಸಿಗ್ತಾಯಿಲ್ಲ ಅಂತ ಅನ್ಕೋತೀನಿ ವೀಕ್ಷಕರೇ. ಸೊ ಇನ್ನು 5ನೇ ಸ್ಥಾನದಲ್ಲಿ ಇನ್ನು 6ನೇ ಸ್ಥಾನದಲ್ಲಿರೋದು ರಾಶಿಕಾ ಅವರು. ಸೊ ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಇವರು ಬಾಟಮ್ 3ಅಲ್ಲಿ ಇರಬೇಕಾಯಿತು, ಬಟ್ ಈಗ ಟಾಪ್ 5 ಹೋಗಿದ್ದಾರೆ ಅಂತ ಹೇಳ್ಬೋದು, ಟಾಪ್ 6ಗೆ. ಇನ್ನು 5ನೇ ಸ್ಥಾನದಲ್ಲಿರೋದು ಸೂರಜ್ ಅವರು. ಸೊ ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಇನ್ನು 4ನೇ ಸ್ಥಾನದಲ್ಲಿರೋದು ಅಶ್ವಿನಿ ಅವರು ವೀಕ್ಷಕರೇ. ಸೊ ಅಶ್ವಿನಿ ಹಾಗೂ ಸೂರಜ್ ಅವರು ಇಬ್ಬರು ನೆನೆಸಿದ್ದಾರೆ. ಸೊ ಅವರಿಬ್ಬರಲ್ಲಿ ಇಬ್ಬರೂ ಸಹ ಡೇಂಜರ್ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇನ್ನು ನೆಕ್ಸ್ಟು ಬರೋದಾದರೆ 3ನೇ ಸ್ಥಾನದಲ್ಲಿ ಮಾಳು ಅವರು. ಸೊ ಇವ್ರಿಗಂತೂ ಒಳ್ಳೆ ಸಪೋರ್ಟ್ ಸಿಗ್ತಾಯಿದೆ. 2ನೇ ಸ್ಥಾನದಲ್ಲಿ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು, ಅದು ರಕ್ಷಿತಾ ಅವರು ವೀಕ್ಷಕರೇ. ಸೊ ಇವ್ರಿಗೆ 8 ಲಕ್ಷ ವೋಟ್ ಸಿಕ್ಕಿದೆ. ಇನ್ನು ಮೊದಲನೇ ಸ್ಥಾನದಲ್ಲಿರೋದು
ಹೇಳ್ಬೋದು. ಗಿಲ್ಲಿ ಅವರು ಇವರೊಂದು ಚರಿತ್ರೆ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಅದು ಈ ಸೀಸನ್ನಲ್ಲಿ ಬರೋಬ್ಬರಿ ಚರಿತ್ರೆಗಳನ್ನ ಸೃಷ್ಟಿಸ್ತಾ ಇದ್ದಾರೆ ಗಿಲ್ಲಿ ಅವರು ಅಂತ ಹೇಳ್ಬೋದು. ಸೊ ಇವ್ರಿಗೆ 14 ಲಕ್ಷ ವೋಟ್ ಸಿಕ್ಕಿದೆ ವೀಕ್ಷಕರೇ. ಸೊ ಕಂಗ್ರ್ಯಾಚುಲೇಷನ್ ಗಿಲ್ಲಿ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ ನೋಡೋಣ. ಸೊ ಈ ವಾರ ಯಾರೆಲ್ಲ ಎಲಿಮಿನೇಟ್ ಆಗಿ ಹೋಗಬೇಕು ನಿಮ್ಮ ಪ್ರಕಾರ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಕಮೆಂಟ್ನ ಓದ್ತೀನಿ. ಸೊ ಕಮೆಂಟ್ ಮಾಡಿ ವೀಕ್ಷಕರೇ, ಎಷ್ಟು ಕಮೆಂಟ್ ಬರುತ್ತೆ ಅಂತ ನೋಡೋಣ ವೀಕ್ಷಕರೇ. ಸೊ ಇನ್ನು ನಿಮಗೆ ಯಾರು ಲೈಕ್ ಯಾರನ್ನ ಸೇವ್ ಮಾಡ್ಬೋದು, ಭಾಗ್ಯ ಅವರು, ತಾಂಡವ್ ಅವ್ರು ನೋಡೋದಾದರೆ ವೀಕ್ಷಕರೇ ರಕ್ಷಿತ್ ಅವ್ರನ್ನ ಸೇವ್ ಮಾಡ್ಬೋದು, ಮಾಳು ಅವ್ರನ್ನ ಸೇವ್ ಮಾಡ್ಬೋದು. ಅದ್ರ ಬಿಟ್ಟು ವೀಕ್ಷಕರೇ ಸೊ ರಘು ಅವ್ರನ್ನ ಸೇವ್ ಮಾಡಿದ್ದಾರೆ ಅಂತ ಅನ್ಕೋತೀನಿ ವೀಕ್ಷಕರೇ. ಸೊ ಇನ್ನು ಇಷ್ಟು ಜನ ಸೇವ್ ಆಗಿದ್ದಾರೆ ಅಂತ ಅನ್ಕೋತೀನಿ ವೀಕ್ಷಕರೇ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ವೀಕ್ಷಕರೇ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಏನಪ್ಪ ಅಂದರೆ ಧ್ರುವಂತ್ ಅವರು ಮನೆಯಿಂದ ಹೊರಗಡೆ ಹೋಗಿಲ್ಲ ಅಂತ ಅಪ್ಡೇಟ್ ಬಂದಿದೆ, ಬಟ್ ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ. ವಿಡಿಯೋನ ಇಲ್ಲಿ ಕಂಟ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಪೂರ್ತಿಯಾಗಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಏನಿಲ್ಲ, ನೀವು ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಎಲಿಮಿನೇಷನ್ ಬಗ್ಗೆ ಆಗಿರುತ್ತೆ. ಸೊ ಅದನ್ನು ಸಹ ಪೂರ್ತಿಯಾಗಿ ನೋಡಿ ವೀಕ್ಷಕರೇ.